20 ಅಡಿ ಅಗಲ ಇದೆ ಅಂತ ಇಟ್ಕೊಳ್ಳಿ ಒಂದು ಪಾರ್ಕಿಂಗ್ ಏರಿಯಾ. 20 ಅಡಿಗೆ ಎರಡೇ ಗೇಟ್ ಮಾಡಿದ್ರೆ ನಮಗೆ 10 ಅಡಿ ಲೆಂತ್ಗೆ ಒಂದೊಂದು ಗೇಟ್ ಬಂದ್ಬಿಡುತ್ತೆ ಓಪನ್ ಆಗಲ್ಲ. ಅದು ಏನಾಗುತ್ತೆ 10 ಅಡಿ ಮಾಡ್ಕೊಂಡಾಗ ಅದು ಸ್ಯಾಗ್ ಆಗುತ್ತೆ. 16 ಗೇಜ್ ಓಕೆ, ಯಾಕಂದ್ರೆ 14 ಅಂದರೆ ಹೆವಿ ಆಗುತ್ತೆ, ನಮ್ಮ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಗೇಟ್ ಸೆಲ್ಫ್ ವೇಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಈಗ ಹಂಗಂತ 18 ಗೇಜ್ ಮಾಡಿದ್ರೆ ಅದು ಸ್ವಲ್ಪ ಮತ್ತು ಏನು ಗೇಜ್ ಕಡಿಮೆ ಆಗೋದ್ರಿಂದ ಸ್ವಲ್ಪ ಕ್ವಾಲಿಟಿನೂ ಕಡಿಮೆ. MS ಅಲ್ಲಿ ನಮಗೆ ಲಾಟ್ ಆಫ್ ಆಪ್ಷನ್ಸ್ ಸಿಗುತ್ತೆ ಸರ್. ಹೆಂಗೆ ಬೇಕಂಗೆ ಡಿಸೈನ್ ಮಾಡ್ಕೋಬೋದು. ಕರ್ವಿ ಡಿಸೈನ್ಸು ಅದು ಇದು ಎಲ್ಲಾನು ಲೇತ್ ಮೆಷಿನ್ ಕಳಿಸಿ ಏನೇನೋ ಒಂದು ಒದ್ದಾಡಿ ಏನೇನೋ ಮಾಡಿಬಿಟ್ಟು ಡಿಸೈನ್ಸ್ ಮಾಡ್ಬೋದು. SS ಅಲ್ಲಿ ಅಷ್ಟೊಂದು ಕಂಪೇರ್ ಟು ಅಂದರೆ ಇದರಲ್ಲೂ ಡಿಸೈನ್ಸ್ ಬರುತ್ತೆ, ಬಟ್ ಜಾಸ್ತಿ ಇವಾಗ MS ಅಲ್ಲಿ ಬಂದಷ್ಟು ಡಿಸೈನ್ಸ್ ಇದ್ರಲ್ಲಿ. ಅಡ್ವಾಂಟೇಜಸ್ ಏನಂದ್ರೆ MS ಗೆ ಈ ಸತಿ ಬ್ಲ್ಯಾಕ್ ಹೊಡೆದಿರ್ತೀವಿ, ಬ್ಲ್ಯಾಕ್ ಯಾಕೋ ನಂಗೆ ಇಷ್ಟ ಆಗಿಲ್ಲ, 3 ವರ್ಷ ಆದ್ಮೇಲೆ ಬಟ್ SS ಒಂದ್ಸತಿ ಹಾಕಿದ್ಮೇಲೆ ಆ ಸಿಲ್ವರ್ ಲುಕ್ ಏನಿರುತ್ತಲ್ಲ ಲೈಫ್ ಟೈಮ್ ಅದು. ಅದ್ರ ಮೇಲೆ ಪೈಂಟ್ ಗಿಂಟ್ ಎಲ್ಲ ಏನು ಮಾಡಕ್ಕೆ ಮೇಲ್ಗಡೆ ಸೆರಾ ಬೋರ್ಡ್ ಅದು ಇದು ಚೇಂಜ್ ಮಾಡ್ಕೋಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಲಾಗ್ ಚಾನಲ್ಲು RCC ಅವ್ರು ಸೇರ್ಕೊಂಡ್ರೆ ಯಾವುದೇ ಮಾಹಿತಿನೂ ಕೂಡ ಬಿಡೋದಿಲ್ಲ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ಆಗಿರುವಂಥದ್ದು ಚಿಕ್ಕ ಪ್ಲ್ಯಾನಿಂದ ಹಿಡಿದು ನಿಮ್ಮ ಮನೆಯ ಮುಗಿಯೋವರೆಗೆ ಪ್ರತಿಯೊಂದನ್ನು ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೂರಾರು ಟಾಪಿಕ್ಗಳಿದೆ, ಸೊ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರ್ತೀವಿ. ನಿಮ್ಮಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಒಂದು ಶೇರ್ ಮಾಡಬೇಕು, ಎರಡನೇದಾಗಿ ಟಾಪಿಕ್ ಕೊಡಿ. ಇನ್ನು ನೀವು ಬೇಕಾದರೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಟಾಪಿಕ್ ಬಗ್ಗೆ ಹೇಳಿದ್ರೆ ನಾವು ಆ ಮಾಹಿತಿಯನ್ನು ನಿಮಗೆ ತಂದುಕೊಡ್ತೀವಿ. ಯಾವುದೇ ಸ್ಕೂಲು, ಕಾಲೇಜು ಆ್ಯಂಡ್ ಯಾವುದೇ ಸೋಷಿಯಲ್ ಮೀಡಿಯಾ ತಿಳಿಸೋಲ್ಲ ಅಂಥ ಮಾಹಿತಿಯನ್ನು ನಾನು ನಿಮಗೋಸ್ಕರ ತೊಗೊಂಡ್ಬರ್ತಾ ಇರ್ತೀನಿ. ಆ್ಯಂಡ್ ಯಾರೂ ಮಾಡಲ್ಲ ಆ ಬೆಲೆಯಲ್ಲಿ ಕನ್ಸ್ಟ್ರಕ್ಷನನ್ನು RCC ಅವ್ರು ನಿಮಗೋಸ್ಕರ ತೊಗೊಂಡ್ಬರ್ತಾ ಇದ್ದಾರೆ. ಸೊ ಮನೆ ಕಟ್ಟೋ ವಿಚಾರ ತಲೆಯಲ್ಲಿದ್ದರೆ ದಯವಿಟ್ಟು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಇವತ್ತು ಗೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಂತಂದರೆ ಕಾಲ ಚೇಂಜ್ ಆಗ್ತಿದ್ದಂಗೆ ಟ್ರೆಂಡಿಂಗ್ ಚೇಂಜ್ ಆಗ್ತಾ ಇದೆ. ಸೊ ಯಾವ ಗೇಟು, ಏನು ಕತೆ, ಯಾವುದು ಒಳ್ಳೆಯದು, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಮನೆ ಅಂತ ಬಂದಾಗ ಫಸ್ಟ್ ಕಾಣದೆ ಗೇಟ್. ಎಲಿವೇಶನ್ಗೆ ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟೇ ಮಹತ್ವ ಗೇಟಿಗೆ ಕೊಡ್ತೀವಿ ನಾವು. ಅಂಡ್ ಜನರ ತಲೆಯಲ್ಲಿ ಇರೋದು ಏನು ಗೊತ್ತಾ ಸರ್, ಯೂಶ್ವಲಿ ನಾನು ನಿಮ್ಗೆ ಹೇಳೋದು, ನಾವು SS ಗೇಟ್ ಮಾಡೋಣ, MS ಗೇಟ್ ಮಾಡೋಣ, ಇದು ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಸೊ ನಮ್ಗೆ ಹೇಳಿ ಸರ್, ನಿಮ್ಮ ಪ್ರಕಾರ ಕಾಸ್ಟ್ ವೈಸ್ ಯಾವ್ದು ಬೆಟರು ಅಂಡ್ ಸೆಕ್ಯೂರಿಟಿ ವೈಸ್ ಯಾವ್ದು ಬೆಟರು? ಅಂಡ್ ಸರ್, ನಮಗೆ ಇವಾಗ MS SS ಅಂತಂದ್ರೆ ಇವಾಗ ಎರಡು ಆಪ್ಷನ್ ಸರ್. ಇವಾಗ ಅದೆರಡರಲ್ಲೇನೆ ಜನಗಳು ಕನ್ಫ್ಯೂಷನ್, ನೀವು ಹೇಳ್ದಂಗೆ ಯಾವ್ದು ಮಾಡ್ಕೊಂಡ್ರೆ ಏನು ಅಂತ ಅನ್ನೋದು ಹೆಡ್ಏಕ್ ಸ್ಟಾರ್ಟ್ ಆಗಿದೆ. ಬಟ್ ಇದೇನಂತಂದ್ರೆ ನಾವು ಹೆಂಗೆ ಡಿಸೈಡ್ ಮಾಡಬೇಕು ಅಂತಂತಂದರೆ ಸರ್, ಇದು ಬೇಸ್ಡ್ ಆನ್ ನೀವು ಹೇಳ್ದಂಗೆ ಬಜೆಟ್ ಇವಾಗ ನಮ್ಮದು ಯಾವ ಬಜೆಟ್ ಇರುತ್ತೆ ಅದ್ರ ಮೇಲೆಗಡೆ ನಾವು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ನಮಗೆ ಡ್ಯೂರಬಿಲಿಟಿ, ಸ್ಟ್ರಾಂಗ್ನೆಸ್ಸು, ಆ್ಯಂಡ್ ಆಮೇಲೆ ಕರೋಜನ್ ಆಗೋ ಪ್ಲೇಸಸ್ ಇದೆಯಾ ಇಲ್ವಾ, ಅದ್ರ ಮೇಲೆಗಡೆ ರೂಫಿಗೆ ಕವರ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆಗಡೆ. ಆ್ಯಂಡ್ ಆಮೇಲೆ ನಮಗೆ ಫಿನಾನ್ಷಿಯಲ್ ಕಂಡೀಷನ್ಸು, ಇದೆಲ್ಲದ್ರ ಮೇಲೆಗಡೆ ನಾವು ಚೂಸ್ ಮಾಡಬೇಕಾಗುತ್ತೆ ಸರ್. ಆ್ಯಂಡ್ ಹಂಗಂತ ಇವಾಗ MS ಮಾಡಿದ್ರೆ ಗ್ರೇಟು, SS ಮಾಡಿದ್ರೆ ಗ್ರೇಟ್ ಅಂತಂತ ಏನಿಲ್ಲ, ಆ ಥರ ಏನಿಲ್ಲ. ಎರಡೂ ಕೂಡ ಗೇಟ್ಸು ಡ್ಯೂರಬಲ್ ಇರುತ್ತೆ, ಅದರ ತಕ್ಕಾಗಿ ಇರುತ್ತೆ. ಬಟ್ ಏನಂದ್ರೆ ನಮಗೆ ಬೇಸಿಕಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಇದಕ್ಕೆ ಅದೊಂದು ಸಪ್ರೇಟ್ ಅಟೆನ್ಷನ್ ಇದೆ. MS ಗೇಟಲ್ಲಿ ಇರೋಂಥ ಫೀಚರ್ಸ್ SS ಅಲ್ಲಿ ಇಲ್ಲ, SS ಅಲ್ಲಿ ಇರೋಂಥ ಪಾಸಿಟಿವ್ನೆಸ್ MS ಅಲ್ಲಿ ಇಲ್ಲ. ಅದನ್ನ ನಾವು ಬೇಕಾದ್ರೆ ಡಿಸ್ಕಸ್ ಮಾಡಬಹುದು ಸರ್, ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಬಹುದು. ಓಕೆ. ಅಂಡ್ ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಲೈಕ್ 130-40 ಸೈಟ್ ಅಲ್ಲಿ ಒಂದ್ ಕಡೆ ಕಾರ್ ಇಡ್ತೀವಿ, ಒಂದ್ ಕಡೆ ಜನರಲ್ ಆಗಿ ಓಡಾಡ್ತೀವಿ ಅಂತಂದ್ರೆ ಎರಡು ಸಪ್ರೇಟ್ ಗೇಟ್ಗಳು ಮಾಡ್ಕೊಬೇಕಾ, ಒಂದರಲ್ಲೇ ಇಂಟಿಗ್ರೇಟ್ ಮಾಡೋದು ಒಳ್ಳೇದಾ ನಿಮ್ಮ ಪ್ರಕಾರ? ಸರ್, ಇವಾಗ ಏನಂತಂದ್ರೆ, ಇವಾಗ ಒಂದರಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಏನಂದ್ರೆ ಇವಾಗ ಜಾಗ ಆಪ್ಷನ್ ಇಲ್ಲ ನಮ್ಗೆ 2 ಗೇಟ್ ಮಾಡೋದಕ್ಕೆ ಅಂತಂದ್ರೆ ಒಂದೇ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಸಾಕಂತೀರಾ? ಒಂದೇ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಏನಂದ್ರೆ ಅಗೇನ್ ದಟ್ ಲೆಂತ್ ಕೂಡ ಮ್ಯಾಟರ್ ಆಗುತ್ತೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು 20 ಅಡಿ ಅಗಲ ಇದೆ ಅಂತ ಇಟ್ಕೊಳ್ಳಿ ಒಂದು ಪಾರ್ಕಿಂಗ್ ಏರಿಯಾ. 20 ಅಡಿಗೆ ಎರಡೇ ಗೇಟ್ ಮಾಡಿದ್ರೆ ನಮಗೆ 10 ಅಡಿ ಲೆಂತ್ಗೆ ಒಂದೊಂದು ಗೇಟ್ ಬಂದ್ಬಿಡುತ್ತೆ ಓಪನ್ ಆಗಲ್ಲ. ಅದು ಏನಾಗುತ್ತೆ, 10 ಅಡಿ ಮಾಡ್ಕೊಂಡಾಗ ಅದು ಸ್ಯಾಗ್ ಆಗುತ್ತೆ, ಆಮೇಲೆ ಗೇಟ್ ಹೆವಿ ಆಗುತ್ತೆ, ಮತ್ತೆ ಅದಕ್ಕೆ ಕ್ಲ್ಯಾಂಪ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಏನಂತಂದ್ರೆ ಇವಾಗ ನಮಗೆ ಬೇಕಾಗಿರೋದು ಏನಂದ್ರೆ ಸರ್, ಒಂದು ವೆಹಿಕಲ್ ಹೋಗಿ ಆಚೆ ಬರೋದಕ್ಕೆ ಬೇಕಾಗಿರೋದ್ರಿಂದ ಪ್ರಿಫರಬಲ್ ಲೆಂತ್ ಯೂಸ್ ನಮಗೆ ಒಂದು ಸಿಂಗಲ್ ಗೇಟು ಒಂದು 6ರಿಂದ 7 ಅಡಿ, ಮ್ಯಾಕ್ಸಿಮಮ್ 8 ಅಡಿ ಇದ್ರೆ ಎಷ್ಟೇ ದೊಡ್ಡ ಗಾಡಿ ಇದ್ರೂ 6 ಅಡಿನೇ ಇರುತ್ತೆ. 8 ಅಡಿ ಅಲ್ಲ ಸರ್, ಸಿಂಗಲ್ ಗೇಟು. ಅಂದ್ರೆ ಡಬಲ್ ಅಂದ್ರೆ 6 ಅಡಿ ಅಂದ್ರೆ 12 ಗೇಟ್, 12 ಅಡಿ ಆಗೋಗುತ್ತೆ. ಸೊ ಹಂಗಾಗಿ ನಮಗೆ ಮ್ಯಾಕ್ಸಿಮಮ್ ನಾವು ಯುಟಿಲೈಸ್ ಮಾಡ್ಬೋದು ಅಂತಂದ್ರೆ ಒಂದು 8 ಅಡಿ ಗೇಟ್ ಇಡ್ಬೋದು ಸರ್, ಒಂದು 16 ಅಡಿ ಓಪನಿಂಗ್ ಕೊಡ್ಬೋದು. ಅದ್ರ ಮೇಲ್ಗಡೆ ಜಾಸ್ತಿ ಕೊಟ್ವಿ ಅಂತಂದ್ರೆ ಅದು ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ, ಸ್ಯಾಗ್ ಆಗುತ್ತೆ, ಮತ್ತೆ ಹೆವಿ ಆಗುತ್ತೆ ಗೇಟು.
ಅವಾಗ ಏನಾಗುತ್ತೆ ಅದು ಜಾಸ್ತಿ ದಿನ ಬರಲ್ಲ. ಒಳಗಡೆ ಯಾಕಂದರೆ ಪಾರ್ಕಿಂಗ್ ಏರಿಯಾ ಸ್ವಲ್ಪ ಸ್ಲೋಪ್ ಕೊಟ್ಟಿರ್ತೀವಿ, ಆಮೇಲೆ ಕೆಳಗಡೆ ಯಾವುದು ಇನ್ಸೆಕ್ಟ್ಸ್ ಏನು ಹೋಗ್ಬಾರ್ದು ಅಂತೇಳಿ ಜಾಸ್ತಿ ಗ್ಯಾಪು ಕೊಡೋಕ್ಕಾಗಲ್ಲ. ನಾವು ಒಂದು 2 ಇಂಚಲ್ಲಿ ಮೇಂಟೈನ್ ಮಾಡಿರ್ತೀವಿ, ಇಲ್ಲ 1 ಇಂಚಲ್ಲಿ ಮೇಂಟೈನ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದೇನಾಗುತ್ತೆ ತೆಗೆದಾಗ ಟಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆ ತೆಗೆದ್ರಾಗ. ಆಚೆ ತೆಗಿಯೋಣಂತಂದ್ರೆ ರೋಡ್ ತುಂಬ ಉದ್ದ ಹೋಗ್ಬಿಡುತ್ತೆ, ಅವೆಲ್ಲ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಹಂಗಾಗಿ ನಮಗೆ ತುಂಬ ಲೆಂತ್ ಲಾಂಗ್ ಸ್ಪ್ಯಾನ್ ಇರಬಾರ್ದು ಸರ್. 8 ಅಡಿನೇ ಮ್ಯಾಕ್ಸಿಮಮ್ ಇರಬೇಕು, ಅದ್ರ ಮೇಲ್ಗಡೆ ಹೋಗಂಗಿಲ್ಲ ಸರ್. 8 ಫೀಟ್ ಮ್ಯಾಕ್ಸ್ ಅಂತ ಹೇಳ್ತೀರಾ ನೀವು? ಒಂದೊಂದು ಗೇಟ್ ಅಗಲ ಬಂದು 16 ಓಪನಿಂಗ್ ಬೆಸ್ಟ್. ಎಲ್ಲ ಗಾಡಿಗಳೆಲ್ಲ ಒಳಗಡೆ ಅಲ್ಲ, ಅದಿಲ್ಲ ಅಂತಂದ್ರೆ ನಾವು ಸ್ಲೈಡಿಂಗ್ ಗೇಟು ಅದು ಇದೇನ ಮಾಡ್ಕೊಂತೀವಿ ಅಂತಂದ್ರೆ ನಡೆಯುತ್ತೆ. ಇದರಲ್ಲಿ ಅಂತಂದ್ರೆ ಅದೇ ಎಷ್ಟು ಸರ್ ಓಪನಿಂಗ್ ಅಲ್ಲಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೈಕ್ ಮಾಡಬೇಕಾದ್ರೆ ಗೇಟ್ ಮಾಡಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಬೇಕು? ಅಂದ್ರೆ ಸರ್ ಇವಾಗ ನಮ್ಗೆ ತಲೆಯಲ್ಲಿ ಇಟ್ಕೊಳ್ಳೋದು ಅನ್ನೋದಕ್ಕೆ ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಮೆಟೀರಿಯಲ್ಸ್ ಯಾವುದು ಸರ್, ಏನೇನು ಬರ್ತಾ ಇದೆ ಇವಾಗ ನೋಡಿ ಸರ್. ಮೆಟೀರಿಯಲ್ ವೈಸ್ ಹೋದ್ರೆ ನೀವು ಹೇಳ್ದಂಗೆ MS SS ಬರ್ತಾ ಇದೆ, ಬಟ್ ಆ ಗೇಟ್ ಮೇಲ್ಗಡೆ ಎಲಿಮೆಂಟ್ಸ್ ಇವಾಗ ಸಾಕಷ್ಟು ಆಪ್ಷನ್ಸ್ ಬರ್ತಾ ಇದೆ. ಹಂಗಂದ್ರೆ CNC ಡಿಸೈನ್ಸ್ ಬರ್ತಾ ಇದೆ. ಆಮೇಲೆ ಇವಾಗ ನಮಗೆ ಶೀಟ್ಸ್ ಬರ್ತಾ ಇದೆ, ಇವಾಗ HPL ಶೀಟು, ACP ಶೀಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, ACP ಶೀಟು ಅಂಡ್ ಆಮೇಲೆ ಸೆರಾಬೋರ್ಡ್ಸ್ ಯೂಸ್ ಆಗ್ತಾ ಇದೆ. ಅಂಡ್ ಅದಾದ್ಮೇಲೆ ಅಗೇನ್ ನಮಗೆ ಇದು ಬಂದ್ಬಿಟ್ಟು ಗ್ಲಾಸಸ್ ಕೂಡ ಯೂಸ್ ಮಾಡ್ಬೋದು. ತುಂಬಾ ಜನ ಗ್ಲಾಸ್ ಆಗ್ತಾ ಇದೆ, ಸ್ವಲ್ಪ ಹೈ ಬಜೆಟೆಡ್ ಹೌಸ್ಗಳಿಗೆಲ್ಲ ಗ್ಲಾಸ್ ಯೂಸ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ಪ್ರಿಫರಬಲ್ ಥಿಂಗೇನೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಅದೊಂದು ನೋಡಬೇಕಾಗುತ್ತೆ ಯಾವ ಟ್ರೆಂಡಿಂಗ್ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಅದಾದ್ಮೇಲೆ ನಮಗೆ ಗೇಜಸ್ಸು, ಇವಾಗ SS ಮಾಡಿದ್ರೆ ಏನು ಗೇಜ್ ಮಾಡಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, MS ಮಾಡಿದ್ರೆ ಯಾವ ಗೇಜ್ ಯೂಸ್ ಮಾಡಬೇಕು. ಇವಾಗ ನೋಡಿ ಸರ್, MS ಮಾಡಿದ್ವಿ ಅಂತ ಇಟ್ಕೊಳ್ಳಿ. MS ಅಲ್ಲಿ ಏನಂದ್ರೆ ಇವಾಗ 18 ಗೇಜ್ ಅಂತಂತಂದ್ರೆ ಇವಾಗ ನಮಗೆ 18 ನಂಬರ್ ದೊಡ್ಡದಾಗಿರುತ್ತೆ, ಬಟ್ ಗೇಜ್ ಲೋ ಇರುತ್ತೆ. ಉಲ್ಟಾ ಅದು 16 ಬಂದ್ರೆ ಸ್ವಲ್ಪ ಹೆವಿ ಇರುತ್ತೆ, 14 ಬಂದ್ರೆ ಇನ್ನೂ ಹೆವಿ ಇರುತ್ತೆ. ಸೊ ಇದು 3 ಗೇಜ್ ಅಲ್ಲಿ ನಮ್ಗೆ ಇವಾಗ ಪ್ರಿಫರಬಲ್ ಒಂದು ಗೇಜ್ ಅಂತಂದ್ರೆ 16 ಗೇಜ್ ಓಕೆ. ಯಾಕಂದ್ರೆ 14 ಅಂದ್ರೆ ಹೆವಿ ಆಗುತ್ತೆ, ನಮ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಗೇಟ್ ಸೆಲ್ಫ್ ವೇಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಈಗ ಹಂಗಂತ 18 ಗೇಜ್ ಮಾಡಿದ್ರೆ ಅದು ಸ್ವಲ್ಪ ಏನು ಗೇಜ್ ಕಡಿಮೆ ಆಗೋದ್ರಿಂದ ಸ್ವಲ್ಪ ಕ್ವಾಲಿಟಿನೂ ಕಡಿಮೆ ಆಗೋಗ್ಬಿಡುತ್ತೆ. ಹಂಗಾಗಿ 16 ಗೇಜ್ ಪ್ರಿಫರಬಲ್ ಸರ್. ಇವಾಗ SS ಹೋದ್ವಿ ಅಂತಂದ್ರೆ SS ಅಲ್ಲಿ ಅಷ್ಟೇ 202 ಇದೆ, 304 ಇದೆ, 261 ಇದೆ. ಇವಾಗ 3 ಗೇಜ್ ಇರೋದ್ರಿಂದ ನಮಗೆ ಇವಾಗ 202 ಬಂದ್ರೆ ಅದು ಕೂಡ ಸ್ವಲ್ಪ ಕರೋಷನ್ ಆಗೋದು ಅದು ಇದೆಲ್ಲ ಹೆಡ್ಏಕ್ ಬಂದ್ಬಿಡುತ್ತೆ. 304 ಬಂದ್ಬಿಟ್ಟು ಒಂದು ಒಳ್ಳೆ ಗೇಜ್ ಯೂಸ್ ಮಾಡೋದು, ಒಂದು ಒಳ್ಳೆ ಮೆಟೀರಿಯಲ್ ಅಂತ ಹೇಳ್ಬೋದು. ಅಂಡ್ ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 316 ಅಂದ್ರೆ ಅದು ರೆಗ್ಯುಲರ್ಲಿ ಅದು ಹೈ ಕಾಸ್ಟ್ ಆಗೋದ್ರಿಂದ ಅದನ್ನ ಎಲ್ಲೋ ಯಾರು ಯೂಸ್ ಮಾಡಲ್ಲ. ಬಟ್ ಏನಾದ್ರು ಸಮ್ ಸ್ಪೆಷಲ್ ಕೇಸಸ್ ಅಲ್ಲಿ ಬೇಕಾದಾಗ ಬಂಗ್ಲೋಸ್ ಅದು ಇದು ಮಾಡಿದಾಗ ಆ ಥರದಕ್ಕೆ ಬೇಕಾಗುತ್ತೆ. ಬಟ್ ಅದೇ ಕ್ವಾಲಿಟೀಸ್ ಇವಾಗ 304 ಅಲ್ಲಿ ಸಿಗೋದ್ರಿಂದ ಸೊ ಅದನ್ನ ಯಾರು ಸಜೆಸ್ಟ್ ಮಾಡಲ್ಲ. ಆಮೇಲೆ ಎಲ್ಲ ಕಡೆ ಅವೈಲೇಬಲ್ ಸಿಗಲ್ಲ. ಅದು ಬೇಕಂದ್ರೆ ಸ್ಪೆಷಲ್ ಆಗಿ ಕೊಟ್ಟು ತಗೋಬೇಕಾಗತ್ತೆ ಸರ್. ಇದಿಷ್ಟು ಗೇಜಸ್ ಯೂಸ್ ಮಾಡಬೇಕಾಗತ್ತೆ. ಸರಿ, ಓಕೆ. ಅಂಡ್ ಇದ್ರ ಮೇಲ್ಗಡೆ ಇವಾಗ ನಮ್ಗೆ ಇವಾಗ MS-ಗೆ SS-ಗೂ ಡಿಫ್ರೆನ್ಸ್ ಅಂತ ನೋಡಕ್ ಹೋದ್ರೆ ಇವಾಗ ಫಸ್ಟ್ ಬೇಸಿಕ್ ಎಲಿಮೆಂಟ್ ಬರೀ MS ಅಲ್ಲೇ ಮಾಡ್ಬೋದು, ಬರೀ SS ಅಲ್ಲೇ ಮಾಡ್ಬೋದು, ಏನು ಶೀಟ್ಸ್ ಏನು ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ. ಈಗ MS SS ಹೋಗ್ತೀವಿ ಅಂತ ಹೇಳಿದ್ರೆ MS ಗೇಟ್ ಮಾಡಿದ್ರೆ ನಮಗೆ ಫಸ್ಟ್ ಬಂದ್ಬಿಟ್ಟು ಸ್ಟ್ರೆಂತ್ ವೈಸ್ ಅಂತ ಇಟ್ಕೊಳ್ಳಿ. ಸ್ಟ್ರೆಂತ್ ವೈಸ್ ಬಂದ್ಬಿಟ್ರೆ MS ಇಟ್ಸ್ ಟೂ ಸ್ಟ್ರಾಂಗ್ ಮೆಟೀರಿಯಲ್, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ಟು SS ಕಡಿಮೆ ಸ್ಟ್ರಾಂಗ್ ಇರುತ್ತೆ ಇದು ಕಂಪೇರ್ ಮಾಡಿದ್ರೆ. ಅಂಡ್ ಆಮೇಲೆ ಇವಾಗ MS ಅಲ್ಲಿ ನಮಗೆ ಲಾಟ್ ಆಫ್ ಆಪ್ಷನ್ ಸಿಗುತ್ತೆ ಸರ್. ಹೆಂಗ್ ಬೇಕಂಗ್ ಡಿಸೈನ್ ಮಾಡ್ಕೋಬಹುದು. ಕರ್ವಿ ಡಿಸೈನ್ಸ್ ಅದು ಇದು ಎಲ್ಲಾನು ಲೇತ್ ಮೆಷಿನ್ ಕಳಿಸಿ ಏನೇನೋ ಒಂದು ಒದ್ದಾಡಿ ಏನೇನೋ ಮಾಡ್ಬಿಟ್ಟು ಡಿಸೈನ್ಸ್ ಮಾಡ್ಬೋದು. SS ಅಲ್ಲಿ ಅಷ್ಟೊಂದು ಕಂಪೇರ್ ಟು ಅಂದ್ರೆ ಇದ್ರಲ್ಲೂ ಡಿಸೈನ್ಸ್ ಬರುತ್ತೆ, ಬಟ್ ಜಾಸ್ತಿ ಇವಾಗ MS ಅಲ್ಲಿ ಬಂದಷ್ಟು ಡಿಸೈನ್ಸ್ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಅಂಡ್ ಆಮೇಲೆ ಇವಾಗ CNC ಕಟಿಂಗ್ಸ್ ಅಷ್ಟೇ MS ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದು ಕಂಪೇರ್ ಟು SS ಕಂಪೇರ್ ಮಾಡಿದ್ರೆ. ಆಮೇಲೆ ಇದೊಂದು ಮೇಜರ್ ಡಿಫ್ರೆನ್ಸ್ ಆಗುತ್ತೆ. ಆಮೇಲೆ ಬಜೆಟ್ ವೈಸ್ ಹೋದ್ರೆ MS-ಗೆ ಏನು ಬಜೆಟ್ ಆಗುತ್ತಲ್ಲ ಅದ್ರ ಡಬಲ್ ಕಾಸ್ಟ್ ಇದಾಗುತ್ತೆ. ಇವಾಗ ಆಸ್ ಪರ್ ಪ್ರಾಕ್ಟೀಸ್ ನೋಡೋಕೆ ಹೋದ್ರೆ ನಮ್ಗೆ 4 ಪಟ್ಟು ಆಗ್ಬೇಕದು. ಬಟ್ ಏನಂತಂದ್ರೆ ಮಾರ್ಕೆಟ್ ರೇಟಲ್ಲಿ ಇದೊಂದು ₹400 ಆದರೆ ಅದು ₹800 ಆಗುತ್ತೆ SS ಗೇಟ್. ಇದಿಷ್ಟು ಮೇಜರ್ ಡಿಫ್ರೆನ್ಸ್ ಆಗುತ್ತೆ. ಒಂದು ಡೌಟ್ ಇದೆ ನಂದಿಲ್ಲಿ, ಲೈಕ್ ನಮ್ಮ ಮನೆಗೆ ಒಂದು 30-40 ಸೈಟ್ ಇದೆ ಅನ್ಕೊಳ್ಳಿ, ನೀವೇ ಥಿಂಕ್ ಮಾಡಿ ಅದನ್ನ. ಸೊ ನಾವು ಓಪನಿಂಗ್ ಗೇಟ್ ಹೋಗೋದು ಬೆಸ್ಟು, ಸ್ಲೈಡಿಂಗ್ ಗೇಟ್ ಹೋಗೋದು ಬೆಸ್ಟು?
ಅಂದ್ರೆ ಸರ್ ಬೇಸ್ಡ್ ಆನ್ ನಮಗೆ ಏರಿಯಾ ಅವೈಲಬಿಲಿಟಿ ಇದೆ ಸರ್. ಹೇಳಿ ನಮಗೆ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿ. ಇವಾಗ ಲೈಕ್ ಸ್ಲೈಡಿಂಗ್ ಗೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ. ಸ್ಲೈಡಿಂಗ್ ಗೇಟ್ಗೆ ಕಂಪೇರ್ ಮಾಡಿದ್ರೆ ಓಪನಿಂಗ್ ಗೇಟ್ಗೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಸರ್? ನಮಗೆ ಒಂದು 20-25% ರೇಟ್ ಜಾಸ್ತಿ ಆಗುತ್ತೆ. ಸೊ ಇದು 1 ಲಕ್ಷ ಆಗ್ತದೆ ಅಂದ್ರೆ ಅದು 1.5 ಲಕ್ಷದ ಗಂಟ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹೆವಿ ಗೇಟ್ ಬೇಕಾಗುತ್ತೆ, ಅದಕ್ಕೆ ಸ್ಲೈಡಿಂಗ್ ಅಲ್ಲಿ ಹೊಸದು ಇದೆಲ್ಲ ಬಂದಿದೆ, ಟ್ರ್ಯಾಕ್ ಎಲ್ಲ ಒಳಗಡೆ ಮೋಲ್ಡ್ ಆಗುತ್ತೆ. ಬಟ್ ಫಸ್ಟ್ ಅಲ್ಲ ಅಂತಂದ್ರೆ ಇವಾಗ ಆಮೇಲೆ ನಮಗೆ ಸ್ಪೇಸ್ ದೊಡ್ಡದಾಗಿರ್ಬೇಕು. ಇವಾಗ ಎಂಟ್ರಿ ಮನೆಗೂ ಮತ್ತೆ ಹಿಂದಕ್ಕೂ ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರೆ ಸ್ಲೈಡಿಂಗ್ ಗೇಟ್ ಹಾಕೊಂಡ್ರೆ ಸ್ಲೈಡ್ ಹೋಗಿ ನಿಂತ್ಕೊಬೇಕಲ್ಲ, ನೀವು 8 ಅಡಿ ಈ ಕಡೆ ಇಡ್ತೀರಾ ಅಂದ್ರೆ ಆ 8 ಅಡಿ ಓಪನ್ ಆಗೋಕೆ ಈ ಕಡೆ ಜಾಗ ಇರಬೇಕು. ಆಮೇಲೆ ಸ್ಲೈಡಿಂಗ್ ಗೇಟ್ ಯಾವಾಗ ಆಗುತ್ತೆ ಅಂತಂದ್ರೆ ನಮಗೆ ತುಂಬಾ ಹೆವಿ ಗೇಟ್ ಬೇಕಾದಾಗ, ಇವಾಗ ನಾವು ನೋಡಿ 16 ಅಡಿ ಮೇಲೆ ಹೋಯ್ತು ಅಂತಂದ್ರೆ ನಾವು ಓಪನಬಲ್ ಗೇಟ್ ಕೊಡಕ್ಕಾಗಲ್ಲ, ಅವಾಗ ನಾವು ಸ್ಲೈಡಿಂಗ್ ಗೇಟ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಫೋಲ್ಡಬಲ್ ಓಪನ್ ಅದೇ ಏನಾದ್ರು ಒಂದು ಮಾಡ್ಲೇಬೇಕು. ಚಿಕ್ಕದ ಗೇಟ್ ಇದೆ ಅನ್ಕೊಳ್ಳಿ, ಲೈಕ್ 8 ಫೀಟ್, ಅದಕ್ಕೆ ಸ್ಲೈಡಿಂಗ್ ಎಲ್ಲ ಸ್ಲೈಡಿಂಗ್ ಬೇಕಾಗಲ್ಲ ಸರ್. ಅಲ್ಲಿ ನಾವು ಸ್ಲೈಡಿಂಗ್ ಮಾಡಿದ್ರೆ ನಮ್ಗೆ ಸುಮ್ಮನೆ ನಮ್ಗೆ ಲಾಸ್ ನಾವು. ಹೌದು ಸರ್, ಯಾಕಂದ್ರೆ ನಮ್ಗೆ ಚಿಕ್ಕ ಗೇಟ್ ಇದ್ದಾಗ ನಮ್ಗೆ ಕೈಯಲ್ಲೇ ಓಪನ್ ಅಂದ್ರೆ ಸ್ಲೈಡಿಂಗ್, ಯಾಕಂದ್ರೆ ಸರ್ ತುಂಬಾ ಹೆವಿ ಆಗಿದ್ದಾಗ ನಮಗೆ ಈಸಿಯಾಗಿ ಮೂವ್ ಮಾಡೋಕ್ಕಾಗಲಿ, ಒಬ್ಬ ಪರ್ಸನಿಂದ ತಳ್ಳೋಕ್ಕಾಗಲಿ ಅನ್ನೋದಕ್ಕೆ ನಾವು ಸ್ಲೈಡಿಂಗ್ ಯೂಸ್ ಮಾಡ್ತೀವಿ. ಇಲ್ಲ ಓಪನ್ ಮಾಡೋದಕ್ಕೆ ಒಂದು ಚಿಕ್ಕ ಮಕ್ಕಳು ಓಪನ್ ಮಾಡೋಷ್ಟು ಆರಾಮಾಗಿದೆ ಅಂತಂದ್ರೆ ನಾವು ಸ್ಲೈಡಿಂಗ್ ಹೋಗೋ ಅವಶ್ಯಕತೆ ಬೇಕಾಗಿಲ್ಲ ಸರ್. ಅಂದ್ರೆ ಏನಾದ್ರು ನಮ್ಗೆ ಆ ಥರ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಮಾಡಬೇಕಾಗತ್ತೆ, ಇಲ್ಲ ಅಂತಂದ್ರೆ ಏನು ಅಗತ್ಯನೇ ಇಲ್ಲ. ಸೊ ನಿಮ್ಮ ಪ್ರಕಾರ ಸ್ಲೈಡಿಂಗ್ ಬೇಕು ಅಂದ್ರೆ ಎಷ್ಟು ಅಡಿ ಇರಬೇಕು ಸರ್? ಸ್ಲೈಡಿಂಗ್ ಬೇಕಂದ್ರೆ ಅಟ್ಲೀಸ್ಟ್ ಒಂದು 20 ಅಡಿ ಇದ್ರೆ ಒಳ್ಳೇದು ಸರ್. 20 ಅಡಿ ಗೇಟ್ ಬೇಕಾಗಿಲ್ಲ ಸರ್. ಏನಕ್ಕೆ ಸರ್, ಇವಾಗ ನಾವು ನೋಡಿ ಸರ್ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಕಾರ್ ಪಾರ್ಕಿಂಗ್ ಒಂದು ಸಪ್ರೇಟ್ ಗೇಟ್ ಮಾಡ್ಬಿಡ್ತಾ ಇದೀವಿ. ಮತ್ತೆ ಒಂದು ವಿಕೆಟ್ ಗೇಟ್ ಒಂದು ಸಪ್ರೇಟ್ ಮಾಡಿ ಓಡಾಡೋಕೆ 3-4 ಅಡಿ ಆಗ್ಲದ್ದು ಒಂದು ಚಿಕ್ಕ ಗೇಟ್ ಮಾಡ್ಬೋದು. ಸೊ ಅವಾಗ ಅದ್ರ ಪಾಡಾಗ ಅದು ಸೈಡಲ್ಲಿ ಇರುತ್ತೆ. ಸ್ಲೈಡಿಂಗ್ ಗೇಟ್ ಮಾಡಿದ್ವಿ ಅಂತಂದ್ರೆ ಮತ್ತೆ ಅದ್ರಲ್ಲೂ ಒಂದು ಚಿಕ್ಕದು ಓಪನ್ ಮಾಡ್ಕೋಬೇಕಾಗುತ್ತೆ, ಅದ್ರೊಳಗಡೆ ದಾಟ್ಕೊಂಡು ಹೊರಡಂಗ್ ಮಾಡಿದ್ವಿ ಸರ್ ನಮ್ಮ ಮನೇಲಿ. ಏನ್ ಮಾಡಿದ್ವಿ ಅಂದ್ರೆ ಫುಲ್ ಸ್ಲೈಡಿಂಗ್ ಗೇಟ್ ಮಾಡ್ಬಿಟ್ಟು ಅದ್ರೊಳಗಡೆ ಚಿಕ್ಕದೊಂದು ಗೇಟ್ ದಾಟ್ಕೊಂಡು ಒಳಗಡೆ ಓಡಾಡುತ್ತಾರೆ. ಎಸ್ಪೆಷಲಿ ಒಂದು ಬೆನಿಫಿಟ್ ಏನು ಅಂದ್ರೆ ಲೈಕ್ ಮಕ್ಳು ಮರಿ ಇರ್ತಾರೆ, ಚಿಕ್ಕ ಮಕ್ಳೆಲ್ಲ ದಾಟ್ಕೊಂಡು ಹೊರಗಡೆ ಬರಲ್ಲ. ಆಮೇಲೆ ಅದೇನೋ ಸ್ವಲ್ಪ ಲಕ್ಸುರಿ ಲುಕ್ ಕೊಡುತ್ತೆ. ನಾರ್ಮಲ್ ಅದು ಸ್ವಲ್ಪ ಏನೋ ಒಂದು ಒಳಗಡೆ ಒಂದು ಬಂಗ್ಲೆ ಒಳಗಡೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಕೊಡುತ್ತೆ. ಬಟ್ ಏನಂದ್ರೆ ಅದು ಸ್ವಲ್ಪ ತಲೆನೋವು ಕೆಲಸ ಅಲ್ಲ, ಕಾಸ್ಟ್ ಜಾಸ್ತಿ ಆಗಿದೆ. ಇದು ಸರಿಯಾಗಿ ಹೇಳಿದ್ರು ಸರ್. ನನಗೆ ಗೊತ್ತು, ನಾನೇ ಮಾಡಿರೋದ್ರಿಂದ ನೀವು 1 ಲಕ್ಷ ಖರ್ಚು ಮಾಡೋ ಜಾಗದಲ್ಲಿ 50,000ದಲ್ಲಿ ಮಾಡ್ಬೋದು. ನಾವು ಏನಂದ್ರೆ ಸರ್, ಇವಾಗ ನೀವು ನೋಡಿ ನೀವು ಮನೆ ಕಟ್ತಿದ್ರಂದ್ರೆ ಎಲ್ಲ ಒಂದು ಗೇಟ್ ನೋಡ್ಬಿಟ್ಟಿರ್ತೀರಾ, ನಾವು ಮನೆ ಕಟ್ಟಿದ್ರೆ ಇದೇ ಗೇಟ್ ಆಗ್ಬೇಕು ನಾವು ಅದ್ ನಾವು ಇದೆಲ್ಲ ರಿಸರ್ಚ್ ಮಾಡಲ್ಲ, ಯಾಕೆ ಹಾಕ್ಬೇಕು MS ಅದೇನೋ ಇದೇನು ಇದು ನನ್ಗೆ ಇಷ್ಟ ಆಗೈತೆ ಅದ್ ಮಾಡ್ಬೇಕು. ಬಟ್ ಏನೋ ಬಜೆಟ್ ಫ್ರೀ ಇದ್ರೆ ಏನೋ ಮಾಡಿದ್ರೆ ನಾವ್ ಹತ್ರ ಏನು ಅಷ್ಟು ಬರ್ಡನ್ಗೆ ಹೋಗ್ತಾ ಇಲ್ಲ, ನಾವು ಲೋನ್ ಇಲ್ಲ ಅದಿಲ್ಲ, ಆರಾಮಾಗಿ ನಮ್ಗೆ ಸಫಿಶಿಯಂಟ್ ಆಗಿ ಮಾಡಿದ್ರೆ ನಡೀತಿ. ಏನ್ ಬೇಕಾದ್ರೆ ಡಿಫ್ರೆಂಟ್ ಮಾಡಿದ್ರೆ ಎಷ್ಟು ಮಾಡಿದ್ರು ಕಡಿಮೆನೆ ಸರ್ ಮನೆಗೆ. ಎಷ್ಟು ನೀವು 50 ಲಕ್ಷದಲ್ಲಿ ಮನೆ ಕಟ್ಟೋದು 1 ಕೋಟಿ ಖರ್ಚು ಮಾಡಿದ್ರು ಒಂದ್ 5 ವರ್ಷ ಆದ್ಮೇಲೆ ಇನ್ನ ಏನಾನ ಬೇಕಾಗಿತ್ತು ಅಂತ ಅನ್ಸುತ್ತೆ. ಹಂಗಾಗಿ ಬಜೆಟ್ಲಿ ಮಾಡ್ಬೇಕಾದ್ರೆ ಇವೆಲ್ಲ ಮ್ಯಾಟರ್ಸ್ ಆಗುತ್ತೆ ಸರ್. ಆಮೇಲೆ ಇವಾಗ ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ ನಮ್ಗೆ ಕರೋಜನ್ ಅಂತ ಹೇಳ್ಬೋದು. ಕರೋಜನ್ ಇವಾಗ MS ಆದ್ರೆ ಫ್ರೀಕ್ವೆಂಟ್ಲಿ ಪೇಂಟ್ ಮಾಡ್ತಾ ಇರ್ಬೇಕಾಗುತ್ತೆ. ಅಂದ್ರೆ ಸರ್ ಅದು ನಾವು ಮೇಂಟೈನ್ ಮಾಡ್ದಂಗೆ ಸರ್, ಜಾಸ್ತಿ ನೀರು ಬೀಳುತ್ತೆ ಅಂತ ಹೇಳಿದ್ರೆ ಒಂದು 2 ಇಯರ್ಸ್ ಒಂದ್ಸತಿ. ಬೆಂಗಳೂರಲ್ಲೆಲ್ಲ ಎಷ್ಟು ದಿನಕ್ಕೆ ಒಂದ್ಸತಿ ಸರ್ 2 ಇಯರ್ಸ್ 1 ಇಯರ್ ಆತರ, ಅಂದ್ರೆ ಫುಲ್ ಪೇಂಟೇ ಬರಲ್ಲ, ಬಾಟಮ್ ಟಚ್ ಅಪ್ಸ್ ಅದು ಇದೆಲ್ಲ ಬರುತ್ತೆ. 1 ವರ್ಷ 2 ವರ್ಷ ಅಂತೂ ಬೇಕೇ ಬೇಕು. ಹೌದು ಸರ್, ಅಷ್ಟೊಳಗಡೆ ಬರಲ್ಲ. ಹೌದು ಸರ್. SS ಅಂದ್ರೆ ಲೋ ಮೇಂಟೆನೆನ್ಸ್ ಸರ್, ಅದಕ್ಕೇನು ಪೇಂಟ್ ಏನು ಇಲ್ಲ, ಅದು ಕ್ಲೀನ್ ಆಗಿ ಹಂಗೆ ಇರುತ್ತೆ. ಇದೇನಂದ್ರೆ ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. SS MS ಇನಿಷಿಯಲ್ ಕಾಸ್ಟ್ ಅಲ್ಲಿ ಲೋ ಇರುತ್ತೆ. ಕಂಪೇರ್ ಮಾಡಿ ಹೇಳಿ. ಅದೇ ಸರ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಇದು ಮೇಂಟೆನೆನ್ಸ್ ಇದು ಜಾಸ್ತಿ. MS ಪೇಂಟ್ ಮಾಡ್ತಾ ಇರಬೇಕು, ನೋಡ್ಕೊಂತ ಕಾಸ್ಟ್ ಕಂಪ್ಯಾರಿಸನ್ ಹೋದ್ವಿ ಅಂತ ಹೇಳಿದ್ರೆ ಇದೊಂದು 350 rupees per square feet ಸಿಗುತ್ತೆ ಅಂತ ಇಟ್ಕೊಳ್ಳಿ. ಇದು ನಮಗೆ ಒಂದು 700-800 ಗಂಟೆ ಡಬಲ್ ಆಗೋದು. 50,000 ಒಂದು ಗೇಟ್ ಆಗುತ್ತೆ ಅಂತಂದ್ರೆ SS 1 ಲಕ್ಷ ಆಗುತ್ತೆ. ಅದೇ ಸೇಮ್ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಒನ್ ಟೈಮ್ ಆಗ್ಬೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ MS ಗೆ ಈ ಸತಿ ಬ್ಲ್ಯಾಕ್ ಹೊಡೆದಿರ್ತೀವಿ, ಬ್ಲ್ಯಾಕ್ ಹಾಕೋ ನಂಗೆ ಇಷ್ಟ ಆಗಿಲ್ಲ, 3 ವರ್ಷ ಆದ್ಮೇಲೆ ವೈಟ್ ಮಾಡ್ಬಿಡ್ಬೋದು. ಬಟ್ SS ಒಂದ್ಸತಿ ಹಾಕಿದ್ಮೇಲೆ ಸಿಲ್ವರ್ ಲುಕ್ ಏನಿರುತ್ತಲ್ಲ ಲೈಫ್ ಟೈಮ್, ಅದು ಅದ್ರ ಮೇಲೆ ಪೇಂಟ್ ಗಿಂಟ್ ಎಲ್ಲ ಏನು ಮಾಡಕ್ಕೆ ಮೇಲ್ಗಡೆ ಸೆರಾ ಬೋರ್ಡ್ ಅದು ಇದು ಚೇಂಜ್ ಮಾಡ್ಕೋಬಹುದು, ಅಷ್ಟು ಮಾಡ್ಬೋದು ಅಷ್ಟೇನೆ. ಅದ್ರ ಮೇಲೆ ಇದ್ರ ಮೇಲೂ ಮಾಡ್ಬೋದು, ಬಟ್ ಗೇಟ್ಗೆ ಪೇಂಟ್ ಮಾಡಕ್ಕಾಗಲ್ಲ. ಇದು ಒಂದೇ ಕಲರ್ ಕಾನ್ಸ್ಟೆಂಟ್ ಲೈಫ್ ಟೈಮ್ಗೆ, ಇದು ಕಲರ್ ಚೇಂಜ್ ಮಾಡ್ಬೋದು. ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ನಮ್ಗೆ ಇವಾಗ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಸರ್, ಒಬ್ಬೊಬ್ರಿಗೆ
ನನಗೆ ಸಿಲ್ವರ್ ಲುಕ್ ನಂಗೆ ಇಷ್ಟ ಆಗುತ್ತೆ ಅಂತಂದ್ರೆ SS ಮಾಡ್ಕೊಂಡ್ರೆ ಚೆನ್ನಾಗಿದೆ, ಬೆಟರ್. ಆಮೇಲೆ ಇಲ್ಲೊಂದು ಮಾಹಿತಿ ಹೇಳ್ತೀವಿ ಇಷ್ಟಪಡ್ತೀನಿ. ತುಂಬಾ ಜನ ಅನ್ಕೊಂತಾರೆ SS ಅಲ್ಲಿ ನಮಗೆ ಮೇಂಟೆನೆನ್ಸ್ ಇಲ್ಲ ಅನ್ಕೊಂತಾರೆ, ಆದ್ರೂ ಕೂಡ SS ಅಲ್ಲೂ ಮೇಂಟೆನೆನ್ಸ್ ಇದೆ ವೀಕ್ಷಕ, ಚಿಕ್ಕದಾದಂತ ಮೇಂಟೆನೆನ್ಸ್, ಸ್ಮಾಲ್ ಮೇಂಟೆನೆನ್ಸ್ ಇದೆ. ಅದೇನಂತ ಹೇಳ್ಬಿಡ್ತೀನಿ, SS ಅಲ್ಲಿ ನಿಮಗೆ ರಸ್ಟಿಕ್ ಕೆಲವೊಂದ್ ಕಡೆ ರಸ್ಟ್ ಬರುತ್ತೆ, ನೀವು ಎದ್ರಕೊಳ್ಳಾಗತ್ತೆ ಎಲ್ಲ SS ಏನಪ್ಪ ರಸ್ಟ್ ಬಂದ್ಬಿಡುತ್ತೆ, SS ಗೂ ರಸ್ಟ್ ಬರುತ್ತೆ, ಬಟ್ ಆದ್ರೆ ಅದು ರಿಮೂವೇಬಲ್ ರಸ್ಟ್. ನೀವು WD-40 ಅಂತ ಬರುತ್ತೆ ಪಿಡಿಲೈಟ್ ಅವ್ರದ್ದು, ಆ WD-40 ಚಿಕ್ಕ ಸ್ಪ್ರೇ ಬರುತ್ತೆ, ಸ್ಪ್ರೇ ಹೊಡೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬಿಟ್ರೆ, ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ SS ಗೇಟ್ ಚಕಾಚಕ್. ಕೆಳಗಡೆ ಸ್ವಲ್ಪ ಬಾಟಮ್ ಲೈನ್ ಕೆಳಗಡೆ ಬಾಟಮ್ ಬರುತ್ತೆ ಸರ್. ಆಮೇಲೆ ಇವಾಗ ನಾವು ಫಸ್ಟ್ ಹಾಕ್ಸ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಫಸ್ಟ್ ಹಾಕ್ಸ್ದಾಗ ಏನಾಗುತ್ತೆ, ಅವನು ಆಸಿಡ್ ವಾಶ್ ಮಾಡೋನ್ ಮಾಡ್ಬೋದು, ಡಾಟ್ಸ್ ಬಂದ್ಬಿಡುತ್ತೆ. ಅದು ಕೂಡ ಕ್ಲೀನ್ ಮಾಡ್ಬೋದು, ಪಾಲಿಶ್ ಮಾಡಿದ್ರೆ ಹೋಗುತ್ತೆ. ಬಟ್ ಏನಂದ್ರೆ ಅದೇ ಡಬಲ್ ಕೆಲಸ, ಬಟ್ ಬಂದೇ ಬರುತ್ತೆ ಅದ್ರಲ್ಲೂ. ಬಟ್ ಕಂಪೇರ್ ಟು MS ಬಂದಷ್ಟು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ನನ್ನ ಪ್ರಕಾರ. ಡೆಫಿನೆಟ್ಲಿ MS ಗೆ ಮೇಂಟೆನೆನ್ಸ್ ಇದೆ ಅಲ್ಲ, ಅದು ಕಂಪ್ಯಾರಿಟಿವ್ಲಿ ಲೈಕ್ ಡಬಲ್ ಆಗೋಗ್ಬಿಡುತ್ತೆ, ಡಬಲ್ ಟ್ರಿಪಲ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಓಕೆ, ಕಾಸ್ಟ್ ಹೇಳ್ತಾ ಇಲ್ಲ, ಮಾಡೋ ಕೆಲಸ ಕಾಸ್ಟ್. ಆಕ್ಚುಲಿ ನಿಮ್ಗೆ ಅಂತದೇನು ಕಾಸ್ಟ್ ಅನ್ಸಲ್ಲ ಮೇಂಟೆನೆನ್ಸ್, ಯಾಕಂತಂದ್ರೆ ಪೇಂಟ್ ಎಷ್ಟಿರುತ್ತೆ ಸರ್, 100 ರೂಪಾಯಿ 200 ರೂಪಾಯಿ ಪೇಂಟ್ ತಗೊಂಡು ಹೊಡೆದ್ಬಿಟ್ಟು ಸ್ಯಾಂಡ್ ಮಾಡ್ಬಿಟ್ಟು ಹೊಡೆದ್ಬಿಡೋದು ಅಂತ ಕೆಲಸ ಅಲ್ಲ. ಬಟ್ ಅದ್ರ ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು, ನಿಮ್ ಜೀವನ ಪರ್ಯಂತ ಮಾಡ್ತಾನೆ ಇರ್ಬೇಕು. ಅಂದ್ರೆ ಪೇಷನ್ಸ್ ಇರ್ಬೇಕು ಸರ್, ಪೇಷನ್ಸ್ ಇರ್ಬೇಕು. ಒನ್ ಟೈಮ್ ಕಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ, ಬೇಡ ಅಂತಂದ್ರೆ ಡೆಫಿನೆಟ್ಲಿ ಇದು SS ಗೆ ಹೋಗೋದಂತೂ ನಿಜವಾಗ್ಲೂ ನಾನಂತೂ ರೆಕಮೆಂಡ್ ಮಾಡ್ತೀನಿ. ನನ್ನ ಕೇಳಿದ್ರೆ SS ಬೆಸ್ಟ್ ಸರ್, ನಿಜವಾಗ್ಲೂ ಹೇಳ್ತೀನಿ. ನಾನೇ ನೋಡಿದ್ದೀನಿ, ಯಾಕಂತಂದ್ರೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ನೋಡಿದ್ದೀನಿ ತುಂಬಾ ಜನರ ಮನೆಗೆ ನೋಡಿದಾಗ ಆ ರಸ್ಟ್ ಬರೋದಿರ್ಬೋದು, ಆ ಇಂಜಸ್ ಇರುತ್ತಲ್ಲ, ಇಂಜಸ್ ಏನಾಗುತ್ತೆ ಅಂದ್ರೆ ರಸ್ಟ್ ಬಂದ್ಬಿಟ್ಟು ಕ್ರ್ಯಾಂಕ್ಸ್ ಬರುತ್ತೆ, ಕರಾಕ್ ಸೌಂಡ್ ಬರುತ್ತೆ, ನಿಮ್ಗೆ ಇದೆಲ್ಲ ಫೀಲ್ ಆಗುತ್ತೆ ಹೋಗ್ತಾ ಹೋಗ್ತಾ. ಸರ್ ನನ್ನ ಮಾತು ಕೇಳಿ, ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, SS ಮಾಡಿಸ್ಬೇಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸರ್ ನೆಕ್ಸ್ಟ್ ಏನ್ ಪಾಯಿಂಟ್ ಅನ್ನ ತಗೊಂಡ್ ಸರ್, ನೆಕ್ಸ್ಟ್ ಇವಾಗ ನಮಗೆ ಬೇಸ್ ವೇರಿಯಂಟ್ಸ್ ಆಯ್ತು, ಇವಾಗ MS SS ಅನ್ನೋದ್ರ ಮೇಲೆ ಡಿಫ್ರೆನ್ಶಿಯೇಟ್ ಆಗುತ್ತೆ. ಬಟ್ ಅದರಲ್ಲೇ ಫುಲ್ ಡಿಸೈನ್ ಮಾಡ್ಕೊಂಡ್ರೆ ಮಾಡ್ಬೋದು. ಬಟ್ ಇವಾಗ ಟ್ರೆಂಡ್ ಏನಾಗಿದೆ ಅಂತಂದ್ರೆ ಇವಾಗ ಕ್ಲೋಸ್ಡ್ ಗೇಟ್ಸೇ ಇವಾಗ ಟ್ರೆಂಡಲ್ಲಿ ನಡೀತಾ ಇರೋದು. ಈಗ MS ಅಲ್ಲಿ ಮಾಡೋದಾಗಿ ಫಸ್ಟ್ ಏನಂದ್ರೆ ಒಂದು 6 ಇಂಚ್ ಸ್ಪೇಸಿಂಗು 4 ಇಂಚ್ ಸ್ಪೇಸಿಂಗ್ ಕೊಟ್ಬಿಟ್ಟು ವರ್ಟಿಕಲ್ ಲೈನ್ಸ್ ಹಾರಿಜಾಂಟಲ್ ಲೈನ್ಸ್. ಬಟ್ ಇವಾಗ ಏನಾಗಿದೆ, ಅದ್ರ ಮೇಲೆ ಇವಾಗ ಕವರಿಂಗ್ ಎಲಿಮೆಂಟ್ಸ್ ಬಂದಿದೆಯಲ್ಲ, ಈ ACP ಶೀಟ್ಸ್ ಆಗ್ಬೋದು, HPL ಶೀಟ್ಸ್ ಆಗ್ಬೋದು, ಅಂಡ್ ಅಗೇನ್ ಸೆರಾಬೋಟ್ಸ್ ಆಗ್ಬೋದು, ಇವೆಲ್ಲ ಬಂದಿದೆ. ಮತ್ತೆ ಅಗೇನ್ ಲೂವರ್ಸ್ ಬಂದಿದೆ, ಅಂದ್ರೆ ಲೂವರ್ಸ್ ಅಲ್ಲಿ WPC ಲೂವರ್ಸ್ ಮತ್ತೆ ಯಾವ ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ ಸರ್? ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳಿದ್ರೆ ನಮಗೆ ಇವಾಗ ACP ಶೀಟ್ ಅಂತ ಸರ್, ಅದ್ರ ಕಾಸ್ಟ್ ಕಡಿಮೆ ಇರುತ್ತೆ. ಎಷ್ಟು ಸರ್ ಕಾಸ್ಟ್ ಅಂದ್ರೆ ಆಲ್ಮೋಸ್ಟ್ ನಮಗೆ ಲೇಬರ್ ಅದೆಲ್ಲ ಸೇರಿ ನಮ್ಗೆ ಒಂದು 250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳ್ಬೋದು. ಬಟ್ ಅದೇ ಇವಾಗ ಅದಕ್ಕೇನೆ ಇವಾಗ HPL ಶೀಟ್ ಅಪ್ಗ್ರೇಡೆಡ್ ವರ್ಷನ್ ಬಂದಿದೆ. HPL ಶೀಟ್ ಅಂತ ಹೇಳಿದ್ರೆ ಅದು ಇದಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ. ಥಿಕ್ನೆಸ್ ವೈಸ್ ಹೋದ್ರೆ ಇವಾಗ ACP ಬಂದ್ಬಿಟ್ಟು ಒಂದು 2 to 3 mm ಬಂದ್ರೆ ಮ್ಯಾಕ್ಸಿಮಮ್. ಇದು HPL ಬಂದ್ರೆ ನಮಗೆ ಒಂದು 6 mm ಗಂಟನೂ ಬರುತ್ತೆ, 5 to 6 mm ಬರುತ್ತೆ. ಇದ್ರ ಡಬಲ್ ಥಿಕ್ನೆಸ್ ಇರುತ್ತೆ. ಆಮೇಲೆ ಡ್ಯೂರಬಿಲಿಟಿ ಬಂದ್ಬಿಟ್ಟು ಇದಕ್ಕೇನು ಲೈಫ್ ಸ್ಪ್ಯಾನ್ ಇರುತ್ತಲ್ಲ ಅಷ್ಟೇ ಹೈ ಲೈಫ್ ಸ್ಪ್ಯಾನ್ ಇದಕ್ಕಿರುತ್ತೆ. ಆಮೇಲೆ HPL ಶೀಟ್ಸ್ ಸಮ್ ಕಂಪ್ನೀಸ್ ಎಲ್ಲ ಕಡೆ ನಮಗೆ 10 years 12 years ವಾರಂಟಿನೇ ಸಿಗುತ್ತೆ. ಕಲರ್ ಫೇಡ್ ಆಗದಿರಂಗೆ, ಕಟ್ ಆಗದಿರಂಗೆ, ಅದೆಲ್ಲ ಏನಾಗದಿರಂಗೆ ಅದೆಲ್ಲ ವಾರಂಟಿ ಸಿಗುತ್ತೆ. ಅಂಡ್ ACP ಫಸ್ಟ್ ಯೂಸ್ ಮಾಡ್ತಾ ಇದೀವಿ, ಇವಾಗ ಅದೇ ಅಪ್ಗ್ರೇಡೆಡ್ ವರ್ಷನ್ ತರ ಇವಾಗ HPL ಬರ್ತಾರೆ. ಬಟ್ ಬೋತ್ ಯೂಸ್ ಮಾಡಬಹುದು, ಎರಡು ಯೂಸ್ ಮಾಡಬಹುದು. ಖರ್ಚು ಕಮ್ಮಿ ಮಾಡಬೇಕು ಅಂದ್ರೆ ACP ನಲ್ಲಿ ಕವರ್, ಪರವಾಗಿಲ್ಲ ಅಂದ್ರೆ HPL ಹೋಗಬಹುದು. ಆಮೇಲೆ HPL ಅಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂದ್ರೆ ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ ಸರ್. ಎಷ್ಟು ಕಲೆಕ್ಷನ್ಸ್, ಎಷ್ಟು ಕಲರ್ಸ್, ಡಿಸೈನ್ಸ್, ಎಷ್ಟು ವೆರೈಟೀಸ್ ತುಂಬಾ ಸಿಗುತ್ತೆ. ನಾವು ಹೇಳ್ತಾ ಇರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಫೋಟೋಸ್ ಗಳು ಕೂಡ ಬರ್ತಾ ಇರುತ್ತೆ. HPL ಸೀಟ್ ಅಂದ್ರೆ ಏನು, ವೆರೈಟೀಸ್, ವುಡನ್ ಪಿಂಟ್ ಸಿಗುತ್ತೆ, ಸ್ಟೋನ್ ಫಿನಿಶ್ ಸಿಗುತ್ತೆ, ಗ್ರಾನೈಟ್ ಫಿನಿಶ್, ಮಾರ್ಬಲ್ ಫಿನಿಶ್ ಎಲ್ಲ ಸಿಗುತ್ತೆ. ಅನ್ಕೊಳ್ಳೋಕೆ ಆಗಲ್ಲ ಅದು HPL ಶೀಟ್ ಅಂತ ಹೇಳ್ಬಿಟ್ಟು. ಆ ತರ ನಾರ್ಮಲ್ ಉಡ್ಡೆ ಹಾಕ್ಬಿಟ್ಟಿದೀವಿ ಆಗಿರುತ್ತೆ. ಅಂಡ್ ಇದಾದ್ಮೇಲೆ ಇವಾಗ ಸೆರಾಬೋಟ್ಸ್ ಬಂದಿದೆ. ಸೆರಾಬೋಟ್ಸ್ ಅಂತಂದ್ರೆ ಅದು ಮಾಮೂಲಿ ಲೈಕ್ ಇದೆರಡಕ್ಕಿಂತ ಎಕ್ಸ್ಟ್ರಾ ಒಂದು ಅಡ್ವಾಂಟೇಜ್ ಏನಂದ್ರೆ ಅದ್ರ ಮೇಲೆ ಪೈಂಟ್ ಮಾಡಬಹುದು, ಸೆರಾಬೋರ್ಡ್ ಮೇಲೆ ಪೈಂಟ್ ಮಾಡಬಹುದು. ಬಟ್ ಅಂದ್ರೆ ಇವಾಗ HPL ಶೀಟ್ ಮೇಲೆ ಅದೇನು ಡಾಮಿನೇಟ್ ಮಾಡ್ತಾ ಇಲ್ಲ ಸರ್, ಯಾಕಂದ್ರೆ ಸೆರಾಬೋರ್ಡ್ ಕೂಡ ಅದೇ ಅಷ್ಟೇ ಖರ್ಚು ಬರ್ತಾ ಇದೆ. ಆಮೇಲೆ ಅದು ಕೂಡ HPL ಶೀಟ್ಗೆ ಹೋಗೋದ್ರಿಂದ ವಾರಂಟಿ ಫೇಡ್ ಆಗಲ್ಲ ಅಂತ ಇರೋದ್ರಿಂದ ಇದಕ್ಕೆ ಅಗೇನ್ ಮೇಂಟೆನೆನ್ಸ್ ಬರುತ್ತಲ್ಲ. ಈಗ MS ಗೇಟ್ಗೆ ಹೆಂಗ್ ಮೇಂಟೆನೆನ್ಸ್ ಪೇಂಟ್ ಹೊಡಿಬೇಕಲ್ಲ, ಹಂಗೆ ಪೇಂಟ್ ಹೊಡಿಯೋದ್ರಿಂದ ಅದಕ್ಕೂ ಕೂಡ ಹೆಡ್ಯಾಕ್ ಬರುತ್ತೆ ಅಂತ ಹೇಳಿ ಇವಾಗ ಸೆರಾಬೋಟ್ಸ್ ಅಷ್ಟಾಗಿ ಟ್ರೆಂಡಿಂಗ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇವಾಗ ಲೂವರ್ಸ್ ಬಂದಿದೆ ಸರ್. ಲೂವರ್ಸ್ ಅಂದ್ರೆ ರೆಗ್ಯುಲರ್ ಇವಾಗ ಇಂಟರ್ನಲ್ಲೂ ಬಂದಿದೆ, ಎಕ್ಸ್ಟರ್ನಲ್ಲೂ ಬಂದಿದೆ. ಇವಾಗ
ಗೇಟ್ಗೂ ಬಂದಿದೆ. ಗೇಟ್ಗೂ ಬಂದ್ಬಿಟ್ಟಿದೆ. WPC ಲೂವರ್ಸ್ ಯೂಸ್ ಮಾಡ್ಬೋದು ಅದೇನಾದ್ರೆ, ಬಟ್ ಅದೇನಾದ್ರೆ ಅಷ್ಟು ತಿಕ್ಕಾಗಿರಲ್ಲ, ಅಂದ್ರೆ ಸ್ಟ್ರಾಂಗ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಅದಕ್ಕೆ ಸಪ್ರೇಟ್ ಅದು ಹಿಂದೆಗಡೆ ಬ್ಯಾಕ್ ಶೀಟ್ ಏನನ್ನ ಹೊಡೆದು ಲೂವರ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ನಿಂತ್ಕೊಳ್ಳುತ್ತೆ. ಇಲ್ಲಾಂದ್ರೆ MS ಪೈಪ್ಸ್ ಅಲ್ಲೇ ಲೂವರ್ಸ್ ಮಾಡ್ಬೋದು, ಇಲ್ಲ SS ಪೈಪ್ಸ್ ಅಲ್ಲೇನು ಲೂವರ್ಸ್ ಮಾಡ್ಬೋದು. ಬಾಕ್ಸ್ ಸೆಕ್ಷನ್ಸ್ ತಗೊಂಡು ಚಿಕ್ಕ ಚಿಕ್ಕದ ಪೈಪ್ಸ್ ತಗೊಂಡು ಲೂವರ್ಸ್ ತರ ಡಿಸೈನ್ ಮಾಡ್ಬೋದು, ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ. ಅಂಡ್ ಆಮೇಲೆ ಗ್ಲಾಸಸ್ ಯೂಸ್ ಮಾಡ್ಬೋದು. ಇವಾಗ ಕಮಿಂಗ್ ಡೇಸ್ ಅಲ್ಲಿ ನಾವು ಕೂಡ ಗ್ಲಾಸಸ್ ಮೇಲೆ ಗ್ಲಾಸ್ ಹೋದ್ರೆ 12mm ಮಿನಿಮಮ್ ಸಜೆಸ್ಟ್ ಮಾಡಬೇಕಾಗುತ್ತೆ. ಅದು ಟಫನ್ ಆಗಿರ್ಬೇಕಾಗುತ್ತೆ, ಆಮೇಲೆ ಸ್ವಲ್ಪ ಆಕ್ಸೆಸಿಬಿಲಿಟಿ ಕಡಿಮೆ ಇರೋ ಕಡೆನೆ ಯೂಸ್ ಮಾಡಿದ್ರೆ ಸ್ವಲ್ಪ. ಆಮೇಲೆ ಇಚಿಂಗ್ ಗ್ಲಾಸ್ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ವಿಸಿಬಿಲಿಟಿ ಬೇಕಾಗಲ್ಲ ಸರ್. ಯಾಕಂದ್ರೆ ನಮ್ಗೆ ಒಳಗಡೆ ಏನ್ ಮಾಡ್ತೀವಿ ಅಂತೇಳಿ ನಾವು ಆಚೆ ಕಡೆ ಕಾಣಿಸ್ತಾರೆ. ಹೌದು ಸರ್, ಇವಾಗ ನಮ್ಗೆ HPL ಶೀಟ್ ಜೊತೆಗೆ ಒಂದ್ ಸ್ವಲ್ಪ ಗ್ಲಾಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದು ನಾವು MSLR ಹೋಗ್ಬೋದು, MS SSLR ಹೋಗ್ಬೋದು. ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಾವು MS ಮಾಡಿ ವೈಟ್ ಕಲರಿಂಗ್ ಮಾಡಿ ನಮ್ದು 2-3 ವಿಡಿಯೋಸ್ ಅಲ್ಲೂ ಮಾಡಿದೀವಿ. ಆದ್ಮೇಲೆ ನಾವು ಇವಾಗ ಫಂಡರ್ ಮ್ಯಾಕ್ಸ್ ಡಿಸೈನ್ಸ್ ಶೀಟ್ಗಳು ಅದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅದೇನು ಅಂತ ತೆಗ್ದಾಕ ತರ ಏನಿರಲ್ಲ. ಬಟ್ ಇನ್ನು SSL ಮಾಡಿದ್ರೆ ಇನ್ನೂ ಲಕ್ಸುರಿ ಲುಕ್ ಬರುತ್ತೆ. ಇದಿಷ್ಟು ಡಿಫ್ರೆನ್ಸಸ್ ಅಂತ ನಾವು ಫೇಸ್ ಮಾಡ್ಬೋದು. ಅಂಡ್ ಸ್ಟ್ರಾಂಗ್ ACP ಶೀಟ್ಸ್ ಬಂದ್ಬಿಟ್ಟು ನಮಗೆ ಅಗೇನ್ ಇದಕ್ಕೆ ಯೂಸ್ ಆಗುತ್ತೆ, ಲೈಕ್ ಸೈನ್ ಬೋರ್ಡ್ಸು ಅದು ಮತ್ತು ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಸ್ವಲ್ಪ ಇನ್ನೊಂಚೂರು ನಮಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀವಿ, ಆಮೇಲೆ ನಮಗೆ ಮೇಂಟೆನೆನ್ಸ್ ಬೇಡ ಅಂತ ಹೇಳಿದ್ರೆ ಇವಾಗ ACP ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಇವಾಗ ನೋಡಿ ಒಬ್ಬೊಬ್ಬರು ಅವರೇ ಬಿಲ್ಡ್ ಮಾಡ್ತಾ ಇರ್ತಾರೆ, ಒಂದು 10 yearsಗೆ ಲೀಸ್ ತೊಗೊಂಡು ಬಿಲ್ಡ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಇನೋವೇಷನ್ಸ್ ನಡೀತಾನೆ ಇರುತ್ತೆ. ಆ ಥರದ ಕಡೆಯಲ್ಲೆಲ್ಲ ಇವಾಗ HPL ಯೂಸ್ ಮಾಡಿದ್ರೆ ಅದು ಕಾಸ್ಟ್ ಜಾಸ್ತಿ ಹೋಗುತ್ತೆ ಅಂತ ಕಡಿಮೆ ಬಜೆಟಲ್ಲಿ ಕಡಿಮೆ ಟೈಮ್ಗೆ ಅಂಥದಕ್ಕೆ ಯೂಸ್ ಮಾಡೋದಕ್ಕೆ ACP ಫಸ್ಟ್ ಕ್ಲಾಸ್ ಮೆಟೀರಿಯಲ್. ಈ ಲಾಂಗ್ ರನ್ಗೆ ಹೋಗೋದಕ್ಕೆ, ನಮ್ಮ ರೆಸಿಡೆನ್ಷಿಯಲ್ ಯೂಸ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ HPL ಶೀಟ್ಸು ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಸೊ ಫೈನಲ್ ಆಗಿ ನಾನು ಕೇಳೋದೇನಂತಂದ್ರೆ, ತುಂಬಾ ಜನ ಏನು ಮಾಡ್ತಾರೆ, ಎಂಟೈರ್ ವಿಡ್ತ್ಗೂ ಗೇಟ್ ಹಾಕ್ಬಿಡ್ತಾರೆ. ಸೊ ನೀವೇನು ರೆಕಮೆಂಡ್ ಮಾಡ್ತೀರಾ? ಎಂಟೈರ್ ವಿಡ್ತ್ ಹಾಕೋದು ಬೆಟರು, ಅಥವಾ ನಮಗೆ ಎಷ್ಟು ಬೇಕು ಪಾರ್ಕಿಂಗ್ ಏರಿಯಾ ಇದೆ ಅಷ್ಟೇ ಹಾಕೋದು ಬೆಟರು? ಯಾವುದು, ಗೋಡೆ ಕಟ್ಟೋದು ಅಥವಾ ಮಧ್ಯದಲ್ಲಿ ಪಿಲ್ಲರ್ಗಳಂತ ತಗೊಳ್ಳೋದು? ಸರ್ ಇವಾಗ ಅದನ್ನು ಕೂಡ ಹೆಂಗೆ ಅಂತಂದ್ರೆ, ಇವಾಗ ನಮಗೆ ಬೇಸ್ಡ್ ಆನ್ ಡಿಸೈನ್ಸ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಎಂಟೈರ್ ಗೇಟ್ ಹಾಕೋದು ಅಡ್ವಾಂಟೇಜ್ ಅಂತ ಹೇಳಕ್ ಬರಲ್ಲ ಸರ್. ಯಾಕಂದ್ರೆ ನಮಗೆ ಗೇಟ್ ಮೈನ್ ಪರ್ಪಸ್ ಈಸ್ ವೆಹಿಕಲ್ ಪಾರ್ಕಿಂಗ್ ಈಸಿಯಾಗಿರ್ಲಿ ಅಂತೇಳಿ. ಇವಾಗ ನಮ್ದು ಜಾಸ್ತಿ ವೆಹಿಕಲ್ಸ್ ಇದೆ, ರಶ್ ಜಾಸ್ತಿ ಇದೆ ಅಂದ್ರೆ ಓಪನಿಂಗ್ ಜಾಸ್ತಿ ಬೇಕಾಗುತ್ತೆ. ದೊಡ್ಡ ಗಾಡಿಗಳು ಏನೋ ಬೇಕಾಗುತ್ತೆ, ಮಲ್ಟಿಪಲ್ ಗಾಡಿಗಳಿದೆ, ರೆಂಟೆಡ್ ಹೌಸಸ್ ಇದೆ, ಆ ತರ ಅಂದ್ರೆ ಜಾಸ್ತಿ ಓಪನಿಂಗ್ ಬೇಕಾಗುತ್ತೆ. ಬಟ್ ಇಲ್ಲ ನಮಗೆ ಒಂದು ನಾರ್ಮಲ್ ರೆಸಿಡೆನ್ಷಿಯಲ್, ಇವಾಗ ರೆಗ್ಯುಲರ್ಲಿ ಇವಾಗ ನೋಡಿ ಒಂದು ಕೆಳಗಡೆ ಒಂದು ಪಾರ್ಕಿಂಗ್ 1 BHK ಮನೆ 2 BHK ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ, ಮೇಲ್ಗಡೆ ನಾವು ಡುಪ್ಲೆಕ್ಸ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಯಾವಾಗೋ ಓಪನ್ ಮಾಡ್ತೀವಿ ಕಾರ್ನ ಅಂತಂದ್ರೆ, ಕೆಳಗಡೆ ರೆಂಟ್ ಅವ್ರಿಗೆ ಕಾರ್ ಪಾರ್ಕಿಂಗ್ ಇರಲ್ಲ, ಬರೀ 2 wheeler ಪಾರ್ಕಿಂಗ್ ಅಂತಂದ್ರೆ ನಾವು ಒಂದು ದೊಡ್ಡ ಗೇಟ್, ಒಂದು ಚಿಕ್ಕದ ವಿಕೆಟ್ ಗೇಟ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತೀರಾ. ಇದು ಪರ್ಮನೆಂಟ್ ಆಗಿ ಲಾಕ್ ಮಾಡಿ ಇಟ್ಬಿಡ್ಬೋದು. ಓಕೆ, ಆಮೇಲೆ ಇವಾಗ ಲೈಕ್ ಆಟೋಮೇಟೆಡ್ ಗೇಟ್ ಗಳೆಲ್ಲ ಬರ್ತಾ ಇದೆ, ನಾವು ಹಂಗೆ ರಿಮೋಟ್ ಅಲ್ಲೇ ಮಾಡ್ಬೋದು. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅಂದ್ರೆ ಸರ್ ಅದನ್ನು ಅಷ್ಟೇ, ಇವಾಗ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು. ಇವಾಗ ನಾವು ಲಾಸ್ಟ್ ಇದು ಮಾತಾಡೋದು, ಲೈಕ್ ಲೈಟಿಂಗ್ಸ್ ಎಲ್ಲ ಆಟೋಮೆಟಿಕ್ ಎಲ್ಲ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು. ಅದರಲ್ಲಿ ಆಲ್ಮೋಸ್ಟ್ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ನಾವು ಇದ್ರ ಬಗ್ಗೆ, ಗೇಟ್ ಬಗ್ಗೆನೆ. ಬಟ್ ನಮ್ಗೆ ಅದು ಅಗೇನ್ ಕಾಸ್ಟ್ ಮೇಲೇನೆ ಸರ್, ನಮ್ಗೆ ಎಷ್ಟು ಜನ ಇದೀವಿ ಏನು ಅನ್ನೋದ್ರ ಮೇಲ್ಗಡೆ ಎಷ್ಟು ಯೂಸ್ ಮಾಡ್ತೀವಿ, ನಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಹಾಕೊಬಹುದು ಅಂತ ಹೇಳ್ತೀರಾ. ಜಸ್ಟ್ ಒಂದು ಕಾಸ್ಟ್ ಹೇಳ್ಬಿಡಿ ನಮಗೆ. ಒಂದು 30-40 ಇದರಲ್ಲಿ ಒಂದು 8 feet 9 feet ಗೇಟ್ ಇದೆ, ಅಥವಾ 10 feet ಗೇಟ್ ಇದೆ ಅನ್ಕೊಳ್ಳಿ, ಅದನ್ನ ಸ್ಲೈಡ್ ಮಾಡೋದಕ್ಕೆ ನಾವು ಹಾಗೆ ಆಟೋಮೇಟೆಡ್ ಆಗಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ ಒಂದು 50,000 ರಿಂದ 70,000 ಗಂಟೆ, 50,000 ರಿಂದ 70,000 ಮಷಿನರಿಗಳು ಅದ್ರ ಪ್ರಕಾರ ಹೋಗುತ್ತೆ. ಓಕೆ, ಸೊ ವೀಕ್ಷಕರು ಇದ್ರ ಬಗ್ಗೆ ಕೂಡ ನಾವು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ. ಆಟೋಮೇಟೆಡ್ ಗೇಟ್ ಯಾವ ತರ ವರ್ಕ್ ಆಗುತ್ತೆ ಅದನ್ನ ಆಕ್ಚುಲಿ ನಾವು ಇಲ್ಲಿ ಹೇಳಕ್ಕಿಂತ ಅಲ್ಲಿ ಮಾಡಿರೋ ಕಡೆನೇ ಹೋಗಿ ತೋರಿಸ್ಬಿಡೋಣ ಒಂದಿನ, ಯಾವ ರೀತಿ ವರ್ಕ್ ಆಗುತ್ತೆ, ಆ ಮೋಟರ್ ಹೆಂಗ್ ವರ್ಕ್ ಆಗುತ್ತೆ, ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ, ರಿಮೋಟ್ ಅಲ್ಲಿ ವರ್ಕ್ ಆಗುತ್ತಾ, ಮೊಬೈಲ್ ಅಲ್ಲಿ ವರ್ಕ್ ಆಗುತ್ತಾ, ಬಟನ್ ಅಲ್ಲಿ ವರ್ಕ್ ಆಗುತ್ತೆ, ಆಕ್ಚುಲಿ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ವೀಕ್ಷಕರೇ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.